ನೋಡಿ ನನ್ನ ಮಗಳು ಇಲ್ಲೆಲ್ಲೋ ಮೇಲೆ ನಿಂತ್ಕೊಂಡು ನೋಡ್ತು, ಅಲ್ಲಿ ಇಂಡಿಯಾ ಫ್ಲಾಗ್ ಬಿದ್ದುಬಿಟ್ಟಿದೆ. ಹಾಗಾಗಿ ಹೋಗಿ ತಗೊಂಡು ಬರ್ತಾ ಇದೆ. ಇದು ಚೆನ್ನಾಗಿಲ್ಲ ಅಂತಲೇ ಅವ್ರು ಬಿಸಾಕಿದ್ದಾರೆ ಅಲ್ವಾ? ಚೆನ್ನಾಗಿದೆ. ನನಗೆ ಇದೆಲ್ಲ ಕ್ಲೀನ್ ಎಲ್ಲ ಮಾಡಿ ಪೇಂಟ್ ಎಲ್ಲ ಮಾಡ್ತೀನಿ, ಅವಾಗ ಚೆನ್ನಾಗಿ ಬರುತ್ತೆ. ಇದು ನೋಡೋಣ ಏನು ಮಾಡ್ತೀಯಾ. ಎಲ್ರಿಗೂ ನಮಸ್ಕಾರ. ಇದು ಸ್ವಲ್ಪ ಹಳೆ ವಿಡಿಯೋನೇ. ಈಗಷ್ಟೇ ನನ್ನ ಮಗಳಿಗೆ ಏನೋ ಒಂದು ಆರ್ಡ್ರ್ ಮಾಡ್ಕೊಂಡಿತ್ತು ಅವ್ರ ಅಪ್ಪಂಗೆ ಹೇಳಿ. ಇವಾಗ ಬಂದಿದೆ ಪಾರ್ಸಲ್. ಎಷ್ಟು ಖುಷಿ ಪಡುತ್ತೆ ಗೊತ್ತಾ? ಏನಾದರೂ ಪಾರ್ಸಲ್ ಬರುತ್ತೆ, ಇವತ್ತು ಬರುತ್ತೆ, ಶುಕ್ರವಾರ ಬರುತ್ತೆ, ಶನಿವಾರ ಬರುತ್ತೆ ಅಂದರೆ ಅಮ್ಮ ಅವತ್ತು ನಾನು ಸ್ಕೂಲಿಗೆ ರಜಾ ಮಾಡ್ತೀನಿ, ಅಮ್ಮ ಬರುತ್ತೆ, ಇಲ್ಲಾಂದರೆ ವಾಪಸ್ ಹೋಗ್ಬಿಡುತ್ತೆ ಅಂತ ಕಾಯ್ತಾ ಇರುತ್ತೆ. ಓಪನ್ ಮಾಡಿ ನೋಡಬೇಕು. ಒಟ್ಟಲ್ಲಿ ನನಗೆ ಖುಷಿ. ಒಟ್ಟಲ್ಲಿ ಏನು ಅಂತ ಓಪನ್ ಮಾಡಿ ನೋಡೋಕ್ಕೆ. ಓಪನ್ ಮಾಡಿ ನಾನು ನೋಡಿ ಮತ್ತು ಹಂಗೆ ಪಿನ್ ನೋಡ್ದು ಇಟ್ಟಿರ್ತೀನಿ. ಇವಾಗ ಅವಳಿಗಿಂತ ಆ್ಯಕ್ಚುಲಿ ನನಗೆ ಆ ಥರ ಇಷ್ಟೇ. ಈ ಥರದ್ದು ಸುಮ್ಮನೆ ತೆಗೆಸ್ಕೊಳ್ಳೋದು. ಅದು ಏನು ಆಟ ಸಾಮಾನು ಅಲ್ಲ, ಇದು ಸುಮ್ಮನೆ ಮನೇಲಿ ನೈಟ್ ಟೈಮು ಲೈಟ್ ಆನ್ ಮಾಡಿಬಿಟ್ಟು ಬಿಡೋದು. ಇನ್ನು ಮಗಳಿದ್ರೆ ನಾನು ನೋಡೋಕ್ಕೆ ಬಿಡಲ್ಲ, ಇನ್ನು ಅವಳು ನೋಡೋದೇ ಆಗುತ್ತೆ. ಅದಕ್ಕೆ ಈಗಲೇ ನೋಡ್ಬಿಟ್ಟು ಇಟ್ಬಿಡ್ತೀನಿ. ಈ ಥರದ್ದು ನೋಡಿ, ಇಷ್ಟು. ಅದರಲ್ಲಿ ಏನಿದೆ ಗೊತ್ತಿಲ್ಲ. ಚಾರ್ಜರ್ ಬೇರೆ ಒಂದು ಕೊಟ್ಟಿದ್ದಾರೆ, ಚಾರ್ಜರ್ ಒಂದು ಕೊಟ್ಟಿದ್ದಾರೆ. ಶೆಲ್ ಹಾಕಬೇಕು. ಶೆಲ್ ಇಲ್ಲ ಈಗ ಪಾಪ ಮಗಳು ಬರೋದ್ರೊಳಗೆ ಅದೊಂದು 3 ಶೆಲ್ ತೊಗೊಬಂದು ಇಡ್ತೀನಿ. ಆ್ಯಕ್ಚುಲಿ ಲೈಟ್ ಆನ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಅಷ್ಟೇ. ಯಾವ ಚಂದ ಕಾಣಿಸುತ್ತೆ ನೋಡಬೇಕು. ಅಲ್ಲಿ 3 ಬಟನ್ ಬೇರೆ ಕೊಟ್ಟಿದ್ದಾರೆ. ಒಂದು ರೊಟೇಷನ್ ಬಟನ್ ಅಂತೆ, ಇನ್ನೊಂದು ಕಲರ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಮತ್ತು ಇನ್ನೊಂದು ಯಾವುದೋ ಮೂಡ್ ಬಟನ್ ಅಂತೆ ಅಂತ ಗೊತ್ತಿಲ್ಲ ಅದು. ಏನೋ ಬಂದಿದೆ ಮಗಳಿಗೆ. ಖುಷಿ ಆಯ್ತಾ? ನಿನಗೆ ಬೇಜಾರ ಮಾಡೋಕ್ಕೆ. ಇಲ್ಲೆಲ್ಲ ಓಪನ್ ಆಗಿದೆ ಅನ್ಸುತ್ತೆ. ಭರತನಾಟ್ಯ ಎಲ್ಲ ಮುಗಿಸ್ಕೊಂಬರೋದು ಪಾಪ ಇಷ್ಟೊತ್ತಾಗುತ್ತದೆ. ಹೇಗಿದೆ? ಸುಮ್ಮನೆ ಈ ಅಕ್ಲೆ ಪಕ್ಲೆ ಆಟ ಸಾಮಾನು ತಗೊಳೋದು. ಸುಮ್ಮನೆ ಆನ್ ಮಾಡ್ಕೊ ಕೂತ್ಕೊಂತೀಯ ಅದ್ರ ಮುಂದೆ ಬೆಳಗಿನ ಸಂಜೆವರೆಗೂ. ಮತ್ತೆ ಅದಕ್ಕೆ ಆ್ಯಕ್ಚುಲಿ ಶೆಲ್ ಹಾಕಬೇಕು ಕೆಳಗಡೆ. ಅದು ನೋಡ್ಕೊಂಡು ಮಾಡೋದು ನೋಡಿ ನನ್ನ ಮಗಳು. ಅದು ತೆಗಿಬೇಕೇನಾ? ನನಗೆ ಗೊತ್ತಿಲ್ಲ. ಸಾಕು, ಇನ್ನೆಷ್ಟು ತೆಗಿತೀಯ? ಅದು ನಾನು ಬೆಳಗ್ಗೆ ನೋಡ್ಬಿಟ್ಟು ಹಂಗೆ ಇಟ್ಟಿದ್ದೆ, ತೆಗಿಬೇಕು ಅಂತ ಗೊತ್ತಿರಲಿಲ್ಲ. ನೋಡಿ ಇವಾಗ ಶೆಲ್ ತಗೊಬರೋದು ಮರ್ತಿದ್ದು. ಇವಾಗ ಹಂಗೆ ನನ್ನ ಮಗಳು ಇಲ್ಲಿ ಕನೆಕ್ಟ್ ಮಾಡ್ತಾ ಇದೆ. ಮಾಡಿ ಹೇಗೆ ಕಾಣಿಸುತ್ತೆ? ನೋಡಿ ಈ ಥರ ಕಾಣಿಸುತ್ತೆ ಮನೆಯೆಲ್ಲ. ನೋಡಿ ಇದು ಬೇರೆ ಥರದ್ದು. ನೋಡಿ ಆ್ಯಕ್ಚುಲಿ ನನ್ನ ಮಗಳು ಖುಷಿಲಿ ನೆಗ್ದಾಡ್ತಾ ಇದೆ, ಕಾಣಿಸ್ತಾ ಇಲ್ಲ. ಹೀಗೆ ರೊಟೇಟ್ ಆಗ್ತಾನೂ ಇರುತ್ತೆ ಮತ್ತು ಚೇಂಜ್ ಆಗ್ತಾ ಇರುತ್ತೆ ಮೇಲೆಲ್ಲ. ನೋಡಿ ಹೌದು, ನನ್ನ ಮಗಳು ಕೈ ನೋಡಿ. ಚೆನ್ನಾಗಿದೆಯಾ ಮಗಳು? ಚೆನ್ನಾಗಿದೆಯಾ? ಖುಷಿ ಆಯ್ತಾ? ನೋಡಿ ಇದನ್ನ ಇವಾಗ ನಾವು ಶೆಲ್ ಇಲ್ವಲ್ಲ, ಹಾಗಾಗಿ ಇಲ್ಲಿ ಪ್ಲಗ್ ಮಾಡುಂಟು. ಹಾಗಾಗಿ ಒಂದೇ ಸೈಡ್ ಬರುತ್ತೆ. ಶೆಲ್ ಹಾಕ್ಬಿಟ್ಟು ಮಿಡಲ್ಗೆ ಇಟ್ಟರೆ ಮಾತ್ರ ಸಕ್ಕತ್ತಾಗಿರುತ್ತೆ. ನೋಡಿ ನೋಡಿ ನನ್ನ ಮಗಳು ಇವತ್ತಿನ ರಂಗೋಲಿ. ಇವತ್ತು ಭಾನುವಾರ, ಇವತ್ತಿನ ರಂಗೋಲಿ ನೋಡಿ ಅವತ್ತಿನಕ್ಕಿಂತ ಇವತ್ತೊಂಚೂರು ಉತ್ತಮ ಆಗಿದೆ. ಅಂದರೆ ಈಗ ಕಾಣಿಸ್ತಾ ಇದೆ ವಿಡಿಯೋಗೆ, ಇದು ಗಣೇಶ ಅಂತೆ, ಬಟ್ ಗೊತ್ತಾಗ್ತಾ ಇಲ್ಲ. ವಿಡಿಯೋಗೆ ಈ ಥರ ಕಾಣಿಸ್ತಾ ಇದೆ, ಬಟ್ ಒಂಚೂರು ಎಳೆಯಂಗಾಗಿದೆ. ಕೈ ಸ್ವಲ್ಪ ಹೊಂದುತ್ತಾ ಇದೆ. ಇವಾಗ ಇಲಿ ಎಲ್ಲ ಬಿಡಿಸಿದೆಯಂತೆ, ನಮಗೆ ಗೊತ್ತಾಗ್ತಾ ಇಲ್ಲ. ಹಾಂ, ಲಡ್ಡು ಅಂತೆ. ತಿಂಡಿ ಮಾಡೋಣ. ಇದನ್ನು ಕಟ್ ಮಾಡಿಬಿಟ್ಟು ಚಿಪ್ಸ್ ಥರ ಸ್ಮೆಲ್ ಬರ್ತಾ ಇದೆ ಇಲ್ಲ? ಹೇಗಿದೆ? ಹಾಕಿದಕ್ಕೆ ಎಷ್ಟು ಬೇಕಷ್ಟು ಹಾಕೋಬೇಕು. ಒಂದು ಪ್ಯಾಕ್ ಫುಲ್ ಹಾಕೊಂಡು ಕಾಫಿ ಜೊತೆ ಇದು ಹಾಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಾಯ್ಲ್ಡ್ ವಾಟರ್ನ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ, ತಗೊಳ್ಳಿ. ಇವಾಗ ಇದಕ್ಕೆ ನೀರು ಹಾಕ್ತಿದ್ದೀನಿ. ಜಾಸ್ತಿನೇ ಆಯಿತು. ಇದೇ ಥರದ್ದು ರವೆ ಕೂಡ ಇದೆ. ಇದು ರವೆದು, ಇದು ಅವಲಕ್ಕಿದು. ಬಟ್ ನಾನು ಇದು ಒಂಚೂರು ತಿಂತೀನಿ, ಇದಷ್ಟು ಇಷ್ಟ ಆಗಲ್ಲ ನನಗೆ. ಮಗಳಿಗೆ ಇದು ಇಷ್ಟ ಆಗಲ್ಲ, ಇದು ಯಾರಿಗೂ ಇಷ್ಟ ಆಗಲ್ಲ. ತಗೊಬಂದ್ಬಿಟ್ಬಿಟ್ಟಿದ್ದೀನಿ. ಒಂದು ಪ್ಯಾಕ್ 6 ಪ್ಯಾಕ್ ಇರುತ್ತೆ, 100 ರೂಪೀಸು. ಹಾಗಾಗಿ ಯಾರು ಇಷ್ಟಪಡಲಿಲ್ಲ. ಇದಕ್ಕೆ ಈಗ ನೀರು ಹಾಕ್ಬಿಟ್ಟು ತಟ್ಟೆ ಪ್ಲೇಟ್ ಏನಾರಿದ್ರೆ ಹೀಗೆ ಮುಚ್ಚಿಡೋದು. ನೋಡಿ ಪಾತ್ರೆ ಮಾರ್ಕೊಂಡು ಮನೆ ಹತ್ರ ಬಂದಿದ್ದಾರೆ. ಅಂದರೆ 150 ರೂಪಾಯಿ ಅಂತ ಯಾವ್ದು ತಗೊಂಡ್ರು. ನಾನು ಯಾವುದೂ ತೊಗೊಂಡಿಲ್ಲ, ಬಟ್ ತುಂಬ ದಿನ ಆಗಿತ್ತು. ಅಲ್ಲೆಲ್ಲ ವ್ಯಾಪಾರ ಮಾಡ್ತಾಯಿದ್ರಲ್ಲ, ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಊರುಗಳಲ್ಲಿ ಇವೆಲ್ಲ ಬಂದರೆ ಸಾಕಲ್ಲ, ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಎಲ್ಲರೂ, ಅಕ್ಕಪಕ್ಕ ಮನೆಯವರು, ನಾವು ಎಲ್ಲ. ಒಂಥರ ಚೆನ್ನಾಗಿರುತ್ತೆ ಬಾರ್ಗೇನ್ ಮಾಡೋದ್ರ ಅದರಲ್ಲೂ. ನಾನು ತಗೊಂಡ್ರು ಮನೇಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಹಾಗಾಗಿ ಏನೂ ತಗೊಳ್ಳಿಲ್ಲ.
ನೋಡಿ ನನ್ನ ಮಗಳು ಇಲ್ಲೆಲ್ಲೋ ಮೇಲೆ ನಿಂತ್ಕೊಂಡು ನೋಡ್ತು, ಅಲ್ಲಿ ಇಂಡಿಯಾ ಫ್ಲಾಗ್ ಬಿದ್ದುಬಿಟ್ಟಿದೆ. ಹಾಗಾಗಿ ಹೋಗಿ ತಗೊಂಡು ಬರ್ತಾಯಿದೆ. ನನ್ನ ಮಗಳು ಯಾವತ್ತೂ ಹಿಂಗೆ ಒಬ್ಬಳೆ ಕೆಳಗಡೆ ಇಳಿದು ಹೋಗಿ ಬಂದಿರಲಿಲ್ಲ, ಅರ್ಧಕ್ಕೆ ಹೋಗಿ ನಿಂತ್ಕೊಂಡ್ಬಿಡೋಳು. ಈಗೇನು ಮಾಡ್ತೀರಿ ಇದನ್ನು? ಇದ್ರಲ್ಲಿ ಏನಾದ್ರು ಮಾಡಬೇಕು. ಏನು ಮಾಡೋಣ ನೋಡಿ. ಅದ್ರಲ್ಲಿ ಬಿದ್ದಿತ್ತು, ಹಾಂ, ಯಾರು ಮಾಡಂಗಿಲ್ಲ. ಈಗ ಇದನ್ನ ಇಟ್ಕೊಂಡು ಏನು ಮಾಡ್ತೀಯಾ? ಇದು ಚೆನ್ನಾಗಿಲ್ಲ ಅಂತಲೇ ಅವ್ರು ಬಿಸಾಕಿದ್ದಾರೆ ಅಲ್ವಾ? ಚೆನ್ನಾಗಿದೆ ನನಗೆ. ನಾನೇ ಧೈರ್ಯವಾಗಿ ತಗೊಬಂದಿದ್ದೆ. ವೆರಿ ಗುಡ್. ಇವತ್ತೇ ಫಸ್ಟ್ ನನ್ನ ಮಗಳು ಹಂಗೆ ಓಡಾಡಿದ್ದು. ನೋಡು ಏನು ಮಾಡ್ತೀಯಾ? ಇದೆಲ್ಲ ಕ್ಲೀನ್ ಎಲ್ಲ ಮಾಡಿ ಪೇಂಟ್ ಎಲ್ಲ ಮಾಡ್ತೀನಿ, ಅವಾಗ ಚೆನ್ನಾಗಿ ಬರುತ್ತೆ ಇದು. ನೋಡೋಣ ಏನು ಮಾಡ್ತೀಯಾ. ನನ್ನ ಮಗಳು ಅದಾಗೆ ನಿಂತ್ಕೊಂಡು ಒಣಗಿಸ್ತಾ ಇದೆ. ಅಲ್ಲೇ ಇಡು ಮಗಳೆಲ್ಲಾದರೂ. ಆದ್ರೆ ಆರೋಗುತ್ತೆ, ಭಯಂಕರ ಗಾಳಿ. ಭಯಂಕರ ಗಾಳಿ ಅಂತೆ. ಒಂದು ನಿಮಿಷ ನೆಂದಿಲ್ಲ ಕಣ, ಒಣಗಿಸ್ತಾ ಇದೆ. ಆ್ಯಕ್ಚುಲಿ ತೇವದ ಬಟ್ಟೆಲಿ ಒರೆಸ್ತಾ ಇದ್ದು, ಹಂಗೆ ಕಿತ್ತೋದಂಗೆ ಆಯಿತು. ಮುಂಚೆನೇ ಕಿತ್ತೋಗಿತ್ತು, ಬಟ್ ತೇವದ ಬಟ್ಟೆಲಿ ಒರೆಸುವಾಗ ಇನ್ನು ಮೆತ್ತೆ ಆಯಿತು. ಹಾಗಾಗಿ ಹಂಗೆ ತಪ್ಪಕ್ಕೆ ಒರೆಸುಂಟು ಅಲ್ವ ಮಗಳು? ಅದೇನೋ ಸೈಡೆಲ್ಲ ಕಟ್ ಮಾಡ್ತೀನಿ ಅಂತ ಇದೆ, ನೋಡಬೇಕು ಅಲ್ವಾ? ಈಗ ನಾವು ಹೇಳ್ಕೊಟ್ಟು ಮಾಡಿಸೋದೇ ಬೇರೆ. ಒಂದು ಸರಿ ಮಾಡಿಸ್ಬೋದು, 2 ಸರಿ ಮಾಡಿಸ್ಬೋದು. ಬಟ್ ಆದರೂ ಮನಸ್ಸಲ್ಲೇ ಬಂತಲ್ಲ, ಹಾಗಾಗಿ ನಂಗೆ ಅದು ತುಂಬ ಖುಷಿ ಆಯಿತು. ಹೇಳ್ತಾ ಇರ್ತೀವಲ್ವಾ, ಸೊ ಅವಾಗ ಹಿಂಗೆ ಬೀಳಿಸ್ಬಾರ್ದು, ಹಿಂಗೆ ಬಿದ್ದಿರೋದನ್ನ ಹಿಂಗೆ ಎತ್ತಿಡಬೇಕು, ಹಾಗೆ ಹೀಗೆ ಅಂತ ಅದೆಲ್ಲ ನನ್ನ ಮಗಳು ಅನುಸರಿಸ್ತಾ ಇದೆ. ಆದರೆ ಏಜಿಗೆ ತಕ್ಕನಾಗೆ ಅಲ್ವಾ ಕುಸ? ವೆರಿ ಗುಡ್. ಇವಾಗ ಉಪ್ಪಿಟ್ಟಿಗೆ ನನ್ನ ಮಗಳು ಮಾಡಿಟ್ಟಿತ್ತಲ್ಲ ನೀರಾಗಿ ರೆಡಿ ಆಗಿದೆ. ಬಿಸಿರುತ್ತೆ, ಇದು ಡ್ರೈ ಆಗ್ತಾ ಇದೆ. ಅಷ್ಟರಲ್ಲಿ ನೋಡಿ, ಇವತ್ತು ನನ್ನ ಮಗಳೇ ತಿಂಡಿ ಮಾಡ್ಕೊಂಡು ತಿಂತಾ ಇದೆ. ಚೆಂದ ಮಿಕ್ಸ್ ಮಾಡು ಮಗಳು ಅದನ್ನು ಕ್ಲೀನಾಗಿ. ಮೆಲ್ಲೆ ಎಲ್ಲ ಹೇಗಿದೆ ಮಗಳು? ಇದು ಲಾಸ್ಟ್ ಟೈಮ್ ಅವ್ರ ಡ್ಯಾಡಿ ಮಾಡಿದ್ದು. ಅದನ್ನೇ ನೋಡಿಕೊಂಡು ಮತ್ತೆ ನನ್ನ ಮಗಳು ಮಾಡಿದ್ದಿದ್ದು ಕೇಸರಿ ಬಿಳಿ ಹಸಿರು. ಆದರೆ ಇದು ಉಲ್ಟಾ ಮಾಡಿಬಿಟ್ಟಿತ್ತು, ಕೇಸರಿ ಕೆಳಗೆ ಮಾಡಿ ಹಸಿರು ಬಿಳಿ ಕೇಸರಿ ಮಾಡಿಬಿಟ್ಟಿತ್ತು. ನನಗೂ ಅದು ಗೊತ್ತಾಗಲಿಲ್ಲ ಆಯಿತಾ. ಅಂದರೆ ನೋಡಿದ ತಕ್ಷಣ ಕೇಸರಿ ಬಿಳಿ ಕಾಣಿಸ್ಬಿಡುತ್ತಲ್ಲ, ಅದು ನಮಗೆ ಗೊತ್ತಾಗಲ್ಲ ಮೇಲ ಕೆಳಗ ಅಂತ ಸಡನ್ನಾಗಿ. ಮತ್ತೆ ಗೊತ್ತಿಲ್ದಂಗೆ ನನಗೆ ಗೊತ್ತಿಲ್ದಂಗೆ ಇನ್ನೊಂದು ಯಾವಾಗಲೂ ಮಾಡಿಬಿಟ್ಟಿದೆ ಕೇಸರಿ ಬಿಳಿ ಹಸಿರು. ಇಂಟ್ರೆಸ್ಟ್ ಇದೆ ಅನ್ನಂಗೆ ಆಯ್ತು. ನಮ್ಮ ಈಗ 3 ಆಗಿದೆ. 1 2 3. ಅವರಪ್ಪ ಏನವತ್ತು 2-3 ಗಂಟೆ ತಗೊಂಡ್ರು ಇದು ಮಾಡೋಕ್ಕೆ. ನನ್ನ ಮಗಳು ಇದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ತು. ಈಗ ನಾವು ಮನೇಲಿ ಜಾಸ್ತಿ ಯಾವುದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇರ್ತೀವಿ, ಅದು ಆಟೋಮೆಟಿಕ್ ನಮ್ಮಲ್ಲಿ ದಿನನಿತ್ಯ ಅದಿದ್ರೆ ಮಕ್ಕಳಿಗೂ ಅದೇ ಬಂದ್ಬಿಡುತ್ತೆ ಅನ್ನೋದಕ್ಕೆ. ನಾವು ಕಾರಲ್ಲಿ ಎಲ್ಲಾದರೂ ಹೋಗುವಾಗ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಯಾವುದೇ ಕಣಕ್ಕೂ ನಮ್ಮ ಮನೆಯವ್ರು ಬಿಸಾಕೋದೇ ಇಲ್ಲ. ಮೈ ಮರೆತು ಕೂಡ ಬಿಸಾಕಲ್ಲ. ಅದು ಪ್ಲಾಸ್ಟಿಕ್ ಕೈ ಬಿಡೋಕ್ಕೆ ನಮಗೆ ಮನಸ್ಸೇ ಒಪ್ಪಲ್ಲ. ನನ್ನ ಮಗಳಿಗೂ ಕೂಡ ಅದೇ ಥರ. ಅವಳದು ಮನಸ್ಥಿತಿ ಹೆಂಗೆ ಅಂದರೆ ಸೇಮ್ ನಮ್ಮ ಥರನೇ. ಪ್ಲಾಸ್ಟಿಕ್ ಕೈ ಬಿಡೋಕೊಳಗೆ ಮನಸ್ಸು ಬರಲ್ಲ. ನಾವೇ ಹಾಗೆ, ನಾನು ನಮ್ಮ ಮನೆಯವರು ಬಾಯಿ ಬಿಟ್ಟು ಕೂಡ ಪ್ಲಾಸ್ಟಿಕ್ ಬಿಸಾಕೊಂಡ್ರು ಯಾವುದೇ ಕಾರಣಕ್ಕೂ ಅವಳು ನಾನು ಚಿಕ್ಕ ಏನಾದ್ರು ಚಾಕ್ಲೇಟ್ಸ್ ತಿಂದರೆ ಏನಾದ್ರು ಪ್ಲಾಸ್ಟಿಕ್ ಇದ್ದರೆ ನಾನು ಪರ್ಸ್ ಒಳಗಡೆನೇ ಇಟ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯವರು ಜೋಬಿಗೆ ಇಟ್ಕೊಂಡಿರ್ತಾರೆ. ನನ್ನ ಮಗಳು ನನಗೆ ತಗೊಬಂದು ಕೊಡುತ್ತೆ ಯಾವಾಗಲೂ ಅಷ್ಟೇ. ಇಲ್ಲ ಕೈಯಲ್ಲಿ ಇಟ್ಕೊಂಡಿರುತ್ತೆ, ಅಥವಾ ಡಸ್ಟ್ಬಿನ್ ಹುಡುಕ್ಬಿಟ್ಟು ಹಾಕುತ್ತೆ. ಯಾವುದೇ ಕಾರಣಕ್ಕೂ ಹಂಗೆ ಕೈ ಬಿಡಲ್ಲ. ನಮ್ಮೂರು ಜನದಲ್ಲೇ. ಮತ್ತು ಆಸುಪಾಸು ಇದ್ದವ್ರಿಗೆ ನಾವು ಹೇಳ್ಬೋದು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಬಟ್ ಅದು ಅವ್ರ ಮನಸ್ಸಲ್ಲೇ ಬರಬೇಕು. ನನ್ನ ಮಗಳು ರೆಡ್ ಎಲ್ಲೋ ಹಾಕಿದಾಗ ಫಸ್ಟು ಕರ್ನಾಟಕ ಫ್ಲಾಗ್ ಮಾಡ್ತಿದೆ ಅಂದ್ಕೊಂಡೆ. ಆಮೇಲೆ ಸನ್ಸೆಟ್ ಅಂತ ಹೇಳಿದ್ದು. ಇವಾಗೇನೋ ಇದು ಅಕ್ಕಿ ಪಕ್ಷಿಗಳನ್ನ ಹಾರಾಡಿಸ್ತಿದ್ದಾಳೆ. ಏನೋ ಅಂತ ನೋಡೋಕೆ ಚೆನ್ನಾಗಿದೆ ಮಗಳು. ವೈಟ್ ಮತ್ತೆ ರೆಡ್ ಮಿಕ್ಸ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಸ್ಕಿನ್ ಕಲರ್ ಬರುತ್ತೆ. ಹೌದಾ? ಮತ್ತೆ ಇನ್ಯಾವ್ಯಾವ ಕಲರ್ ಮಿಕ್ಸ್ ಮಾಡಿದ್ರೆ ಇನ್ಯಾವ್ಯಾವ ಕಲರ್ ಬರುತ್ತೆ? ಗ್ರೀನ್ ಮತ್ತೆ ಬ್ಲೂ ಮಿಕ್ಸ್ ಮಾಡಿದ್ರೆ ರೆಡ್ ಬರುತ್ತೆ ಅನ್ಕೊಂಡಿರೋದನ್ನ ಇಲ್ಲಿ ಹೇಳ್ಬಿಟ್ಟು ಆಮೇಲೆ ನೀನು ಮಾಡ್ದಂಗೆ ಅಲ್ಲಿ ಬೇರೆ ಮಕ್ಳುಗಳು ಮಾಡ್ತಾರೆ. ಆಮೇಲೆ ಮನನಿಗೂ ಸರಿ ಎಗ್ಗ ಮಗ್ಗ ಬೈತಾರೆ. ನೋಡಿ, ನಾನು ಬಟ್ಟೆ ಒಣಗಾಕ್ತಾ ಇದ್ದೆ. ಯಾಕೋ ಇದು ವಾಷಿಂಗ್ ಮಿಷಿನಲ್ಲಿ ಕರೆ ಹೋಗಿರಲಿಲ್ಲ. ಹಾಗಾಗಿ ಹೋಗುತ್ತೋ ಇಲ್ವೋ ವಾಶ್ ಮಾಡಬೇಕು ಅಂತಿದ್ದೆ. ಅಷ್ಟರೊಳಗೆ ನನ್ನ ಮಗಳು ನಾನೇ ವಾಶ್ ಮಾಡ್ತೀನಿ ಅಮ್ಮ ಅಂತ, ಹಾಗಾಗಿ ವಾಶ್ ಮಾಡ್ತಾ ಇದ್ದೆ. ಇನ್ನು 1/4 ಗಂಟೆ ಆಗ್ಬೋದು. ಬಿಸಿಲು ಕೂಡ ಹೋಗ್ಬೋದು. ಅಪ್ರೂಪ್ತಂಗೆ ಬಿಸಿಲು ಬಂದಿತ್ತು, ಹೋದರೂ ಹೋಗ್ಬೋದು. ಅಷ್ಟು ತನಕ ವಾಶ್ ಮಾಡುತ್ತೆ ನನ್ನ ಮಗು. ಮತ್ತು ಇವಾಗ ಹೆಂಗಿದ್ರು ಮಧ್ಯಾಹ್ನ ಒಂದು 12 ಗಂಟೆ ಆಗಿದೆ. ಈಗ ಮಧ್ಯಾಹ್ನ ಗೋಧಿ ದೋಸೆ ಮತ್ತು ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊತಿದ್ದೆ. ಸೊ ಮೊಟ್ಟೆ ಪಲ್ಯಕ್ಕೆ ಹಾಕ್ಕೊತೀನಿ ಇದನ್ನು, ನಮ್ಮಿಬ್ಬರಿಗೆ ಸರಿ ಹೋಗುತ್ತೆ. ನೋಡಿ, ಒಂದು ಇಡೀ ಅಷ್ಟು ಸಿಕ್ಕಿದೆ. ಆದರೆ ಇದು ಫ್ರೈ ಮಾಡಿದಾಗ ಏನು ಒಂದು ಇಷ್ಟ ಆಗ್ಬೋದು ಅಷ್ಟೇ. ಮೊಟ್ಟೆ ಪಲ್ಯಕ್ಕೆ ಸರಿ ಹೋಗುತ್ತೆ. ಇದ್ರ ಸ್ಮೆಲ್ ಅಂದರೆ ನನಗೆ ತುಂಬ ಇಷ್ಟ. ಬಟ್ ಮೂಗು ಕಟ್ಬಿಟ್ಟಿದೆ, ಇವಾಗ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಹಾಗಾಗಿ ಏನು ಸ್ಮೆಲ್ ಬರ್ತಾ ಇಲ್ಲ. ಇವತ್ತು ಸಾಟರ್ಡೆ ಸಂಡೇ ಆದರೂ ಕೂಡ ನಾನ್ ವೆಜ್ ಮಾಡಿಲ್ಲ. ಯಾಕಂದರೆ ನಾನು ಮಾಡಿಕೊಂಡ್ರೆ KFC ಕಬಾಬೇ ಜಾಸ್ತಿ ಮಾಡ್ಕೊಳ್ಳೋದು. ಮತ್ತು ನನಗೂ ಕೂಡ ಹುಷಾರಿರಲಿಲ್ಲಲ್ಲ, ಹಾಗಾಗಿ ಈ ವೀಕ್ ಮಾಡಲಿಲ್ಲ. ಬಟ್ ಆಸೆ ಆಗ್ತಾಯಿದೆ. ಮತ್ತು ನಾನು ನಾಳೆ ತೊಗೊಬಂದೆ. ಕರೆ ಮಾತ್ರ ಹೋಗಲಿಲ್ಲ.
ಅದು ಮಕ್ಳು ಏನಂದರೆ ಪೆನ್ನು ಪೆನ್ಸಿಲಲ್ಲಿ ಗೀಚ್ಕೊಂಬರ್ತೇವೆ, ಹೋಗೋದೇ ಇಲ್ಲ ಅದು. ತಲೆಗೆ ಹೊಡಿಬೇಕು ಮತ್ತೆ. ಕಲ್ಲಂಗಡಿ ಹಣ್ಣು ಕೊಡ್ಲವಾ? ಅಬ್ಬೋ ನನ್ನ ಮಗಳು ಬಟ್ಟೆಯಲ್ಲಿ ಒಣಗಾಕಿದೆ. ತಂತಿ ಮೇಲೆ ಇಟ್ಕಲ್ವಲ್ಲ ಪಾಪ, ಹಾಗಾಗಿ ಇಲ್ಲಿ ಒಣಗಾಕಿದೆ. ನನ್ನ ಮಗಳಿಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ಅವಳಿಗೆ ಈಗ ಒಂದು 4 kg ಕಲ್ಲಂಗಡಿ ಹಣ್ಣು ತೊಗೊಂಬರ್ತೀನಿ ಅಂದರೆ 3 kg ಕಲ್ಲಂಗಡಿ ಹಣ್ಣು ಒಂದೇ ಸರಿ ಕುತ್ಕೊಂಡು ತಿಂತಾ ಕೂತ್ಕೊಳ್ಳುತ್ತೆ ನೋಡಿ. ಇವಾಗ ಬಿಸಿಲಲ್ವಾ, ಫ್ರಿಜ್ಜಲ್ಲಿ ಬೇರೆ ಇಟ್ಬಿಟ್ಟಿದ್ದೆ, ತಣ್ಣಗಾಗ್ತದೆ ಅಲ್ವ ಮಗಳ? ಚಂದ ಬಿಸಿಲಲ್ಲಿ ತಂಪಾದೇನಾದರೂ ತಿನ್ನೋಕ್ಕೆ ಕುಡಿಯೋಕ್ಕೆ ಕೂತ್ಕೊಂಡಲ್ಲ. ಕಾಫಿ ಬೆಳೆ ಎಲ್ಲ ನಾವು ಅಷ್ಟೇ ಊರಲ್ಲಿ ಕಾಫಿ ಬೆಳೆ ಎಲ್ಲ ಒಣಗಾಕಿ ಕಾಲಾಡಿ ಬಂದು ಕೂತ್ಕೊಳ್ಳೋದು, ಅಥವಾ ಐಸ್ ಇಟ್ಕೊ ಕೂತ್ಕೊಳ್ಳೋದು, ಐಸಲ್ಲಿ ಇದ್ದಿದ್ದೇನಾದ್ರು ಜ್ಯೂಸ್ ಮಾಡ್ಕೊ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಜ್ಯೂಸ್ ಮಾಡ್ಕೊ ಕುಡಿಯೋದು, ಹಿಂಗೆ ಏನಾದರೂ ಮಾಡ್ತಾಯಿದ್ದು. ಈ ಸರಿ ಹೋಗಿ ಮುಂದಿನ ವಾರ ನಾನು ಒಂದು 3 kg 4 kg ಕಲ್ಲಂಗಡಿ ಹಣ್ಣು ತೊಗೊಬಂದ್ರು ಅಷ್ಟೇ, ನಾನು 2-3 ಪೀಸ್ ತಿಂತೀನಿ, ಇಷ್ಟ ನನಗೆ. ಆದರೂ ನನ್ನ ಮಗಳು ಅಷ್ಟು ಇಷ್ಟಪಡುತ್ತಲ್ಲ, ಅದಕ್ಕಾಗುತ್ತೆ ಅಂತ ಇಡ್ತೀನಿ. ಬಿಟ್ಟರೆ ಒಂದೇ ದಿನದಲ್ಲ ಕಲ್ಲಂಗಡಿ ಹಣ್ಣು ಫುಲ್ ಮುಗಿಸ್ಬಿಡುತ್ತೆ ನೋಡಿ. ಇವಾಗ ಕಲ್ಲಂಗಡಿ ಹಣ್ಣು ಇಟ್ಟಿದ್ದೀನಲ್ವ, ಅವಳಿಗೆ ಎಷ್ಟು ಬೇಕು ಅಷ್ಟು ಕೊಟ್ಬಿಟ್ಟು ಇನ್ನು 1/4 ಭಾಗದಷ್ಟು ಕಲ್ಲಂಗಡಿ ಹಣ್ಣು ಇಟ್ಟಿರ್ತೀನಿ. ಅವಳಿಗೆ ಸ್ಪೂನೇ ಬೇಡ ಬೇಕಾದ್ರೆ, ಹಂಗೆ ಬಾಯಲ್ಲಿ ಅಲ್ಲೆಲ್ಲ ಗೋರ್ಕೊಂಡು ಸಂಜೆವರೆಗೂ ಕೂತ್ಕೊಂಡು ತಿನ್ನುತ್ತೆ ಬೇಕಾದ್ರೆ ಇದನ್ನು. ಮಗಳು ಬೀಜನೂ ತಿಂತೀಯಕ್ಕ? ಬೀಜನೂ ತಿಂತೀಯನಾ? ಹೀಗೆ ಬೀಜ ಎಲ್ಲ ತಿನ್ನಬಾರ್ದು. ನನ್ನ ಮಗಳು ಬೀಜನೂ ಕೂಡ ಕರ್ಮ್ ಅಂತ ಕೂತ್ಕೊಂಡು ತಿನ್ನುತ್ತೆ. ಯಾಕೆ ಬಂಗಾರಿ ಬಿಡ್ಸೋಕ್ಕಾಗಲ್ಲ ಅಂತನಾ? ಬಿಸಾಕು ಕೂಸೆ. ಕಲ್ಲಂಗಡಿ ಹಣ್ಣೆಲ್ಲ ತಿಂದು ಕೂತ್ಕೊಂಡು ನಾನು ನನ್ನ ಮಗಳು ಹಾವೇಣಿ ಆಟಾಡ್ತಾ ಇದ್ದೀವಿ. ದಿನಾರ್ ನಾವು ರಾತ್ರಿ ಟೈಮ್ ಆಟಾಡ್ತೀವಿ. ಇವತ್ತು ಮಗಳಿಗೆ ಸ್ಕೂಲ್ ಇರಲಿಲ್ವಲ್ಲ, ಹಾಗಾಗಿ ಮಧ್ಯಾಹ್ನನೇ ಆಟಾಡ್ತಾ ಇದ್ದೀವಿ. ಇದಾದಮೇಲೆ ಹಿಂದ್ಗಡೆ ಲೂಡೋ ಇದೆ, ಲೂಡೋ ಆಡಬೇಕು. ಲಾಸ್ಟ್ ಇಯರ್ ನನ್ನ ಮಗಳು ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದಿದ್ದು ನೋಡಿ. 1 ವರ್ಷ ಆದರೂ ಎಷ್ಟು ನೀಟಾಗಿ ಇಟ್ಕೊಂಡುಂಟು ಅಂದರೆ ನಾನು ಇಟ್ಕೊಂಡಿರೋದು. ಲೂಡೋ ಇದು ಒಂದು ಎಡ್ಜಸ್ ಕೂಡ ಹೋಗಿಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡುಂಟು. ನಾನು ಎತ್ತೆತ್ತು ಕ್ಲೀನಾಗಿ ಇಡೋದು. ಆದರೆ ಆಡ್ದಲ್ಲೇ ಏನು ಎತ್ತಿಟ್ಟಿಲ್ಲ, ಕ್ಲೀನಾಗಿ ಆಟಾಡಿ ದಿನ ರಾತ್ರಿ ಆಟಾಡ್ತೀವಿ ಕಂಟಿನ್ಯೂಸ್ ಆಗಿ. ಈಗ ಒಂದು 5-6 ತಿಂಗಳಿಂದ ಆಟಾಡಿ ಕೂಡ ಇಷ್ಟು ನೀಟಾಗಿದೆ. ನನ್ನ ಮಗಳಿಗೆ ಅವಳು ಹೇರ್ ಕಲರ್ ಮಾಡ್ಕೋಬೇಕು ಅಂತ ಏನೋ ರೆಡಿ ಮಾಡ್ಕೊಂಡಿದ್ದು, ನಾನು ಬೈದೆ ಅಂತ ಹೇಳಿ ಇದಕ್ಕೆ ಹಾಕಿ ಕೂರಿಸಿದಾಳೆ ನೋಡಿ. ಹೇರಿಗೆ ಕಲರ್ ಹಾಕಿ ಅದನ್ನ ಅಲ್ಲಿ ಪಾರ್ಲರಲ್ಲಿ ಏನೋ ಒಂದು ಕವರ್ ಹಾಕಿ ಇದು ಮಾಡಿರ್ತಾರಲ್ಲ, ಈ ಥರ ಆ ಥರ ಇವಳು ಪೇಪರ್ ತಗೊಂಡು ಇಲ್ಲಿ ಅಂಟಿಸಿದಾಳೆ. ನೋಡೋಣ ಯಾವ ಕಲರ್ ಬರುತ್ತೆ ಅಂತ. ಫೆವಿಕಲ್ಗೆ ಗ್ರೀನ್ ಪೇಂಟ್ ಹಾಕಿ ಇಲ್ಲಿ ಗಂಟಿಸಿ ಬಿಡಿ, ಇಲ್ಲಿ ನೋಡೋಣ ಡ್ರೈ ಆದ್ಮೇಲೆ ತೆಗೆದ್ರೆ ಆಯ್ತು. ಅವಳು ಈ ಥರ ಹಾಕೊಳಕ್ಕೆ ರೆಡಿ ಆಗಿದ್ಲು ಫೆವಿಕಲ್ಗೆ. ಎಂಥದ್ದು ಗ್ರೀನ್ ಕಲರ್ ಬಣ್ಣ ರೆಡಿ ಮಾಡಿ, ಅಮ್ಮ ನಾನೇ ರೆಡಿ ಮಾಡ್ಕೊಂಡೆ ಹೋಮ್ ಮೇಡ್ ಅಂತ ಬಂದ್ಲು. ಹೊಡಿಯೋದೊಂದು ಬಾಕಿ ಇತ್ತು ನಾನು. ಅಷ್ಟರಲ್ಲಿ ಈ ಗೊಂಬೆಗೆ ಹಚ್ಚಿ ಈ ಥರ ಮಲಗಿಸಿದೆ. ನಾನು ಇವಾಗ ಈರುಳ್ಳಿ ಕುಯ್ಕೊ ಬಂದಿದ್ನಲ್ಲ, ಅದು ಮೊಟ್ಟೆ ಪಲ್ಯಕ್ಕೆ ಅಂತ ಕಟ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಪಲ್ಯಕ್ಕೆ ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಟೊಮೊಟೊ, ತುಪ್ಪ ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಸೋಗು ಹಾಕ್ತಾ ಇದ್ದೀನಿ, ಕಟ್ ಮಾಡ್ಕೊಂಡಿರೋದು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಮೊಟ್ಟೆ ಪಲ್ಯಕ್ಕೆ ಯಾರು ಇದು ಹಾಕಲ್ಲ, ನಾನು ಯಾವಾಗಲೂ ಬ್ರೋಕ್ಲಿ ಅಥವಾ ಪನ್ನೀರು ಹಿಂಗೆ ಈರುಳ್ಳಿ, ಟೊಮೊಟೊ, ತರಕಾರಿ ಜಾಸ್ತಿ ಎಲ್ಲದಕ್ಕೂ ಹಾಕೋದೆ ನಾನು, ಅದು ಇದು ಅಂತ ಏನಿಲ್ಲ. ಆದರೆ ಮೊಟ್ಟೆ ಪಲ್ಯಕ್ಕೆ ಬ್ರೋಕ್ಲಿ ಮತ್ತು ದಪ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತಿದ್ದೆ, ಪನ್ನೀರನ್ನ. ಇವತ್ತು ಬ್ರೋಕ್ಲಿ ಇಲ್ಲ, ಹಾಗಾಗಿ ಹೇಗಿದ್ರು ಈರುಳ್ಳಿ ಸೋಗಿತ್ತಲ್ಲ ಅಂತ ಹಾಕ್ತಾಯಿದ್ದೀನಿ. ಅಂದರೆ ನಾನು ಕಿತ್ಕೊಬಂದಲ್ಲ, ಅದು ಫುಲ್ ಹಾಕ್ತಾಯಿಲ್ಲ, ಇಷ್ಟು ಎತ್ತಿಟ್ಕೊಂಡಿದ್ದೀನಿ. ನೈಟ್ ಏನಾದರೂ ಚಿತ್ರಾನ್ನಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೋಡಿ. ಅಷ್ಟು ಹಾಕಿದ್ರೆ ಇಷ್ಟ ಆಯಿತು. ಇನ್ನೂ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಆಗುತ್ತೆ. ಮತ್ತು ಈ ಕಡೆ ಗೋಧಿ ದೋಸೆ ನೋಡಿ, ಚೆನ್ನಾಗಿ ಬರುತ್ತೆ. ಗೋಧಿ ದೋಸೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಶುಗರ್ ಇತ್ತಲ್ಲ, ಆವಾಗ ನಮ್ಮಮ್ಮ ಗೋಧಿ ದೋಸೆ ಮಾಡೋರು. ಚಪಾತಿ ಒಂದ್ಸರಿ, ಗೋಧಿ ದೋಸೆ ಒಂದ್ಸರಿ, ಹಾಗೆ ಆವಾಗ ನನಗೆ ಇಷ್ಟ ಆಗಿದ್ದು. ಹಾಗಾಗಿ ಅವಾಗಿಂದ ಗೋಧಿ ದೋಸೆ ಇಷ್ಟ ನನಗೆ, ಚೆನ್ನಾಗಿರುತ್ತೆ. ಸ್ವಲ್ಪ ನಿಧಾನ ಬೇಯೋದು. ನಾನು ಇವತ್ತು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿದ್ದೀನಿ ನೋಡಿ, ಚೆನ್ನಾಗಿದೆ. ಇದು 2 ಸೈಡ್ ಬೇಯಿಸೋದಿದ್ರೆ ಬೇಯಿಸ್ಬೋದು. ಇವಾಗ ಇದಕ್ಕೆ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಜಾಸ್ತಿ ಬೇಕು ಅಂದರೆ ಎಲ್ಲ ಜಾಸ್ತಿ ಹಾಕ್ಕೊಳ್ತೀನಿ, ಸ್ವಲ್ಪ ಬೇಕು ಅಂದರೆ ಎಲ್ಲ ಸ್ವಲ್ಪ ಹಾಕ್ಕೊಳ್ತೀನಿ. ನಾನಿದು ಚೆನ್ನಾಗಿ ಬರುತ್ತೋ ಇಲ್ವೋ ಅವೇನು ನೋಡಲ್ಲ. ಒಟ್ನಲ್ಲಿ ತರಕಾರಿ ತಿನ್ನಬೇಕು, ತರಕಾರಿ ಹಾಕಬೇಕು, ಎಲ್ಲದಕ್ಕೂ ಹಾಕಿ ಮಾಡ್ತಾ ಇರೋದೆ. ಒಂಚೂರು ಉಪ್ಪು, ಹುಳಿ, ಖಾರ ಸ್ವಲ್ಪ ಹದವಾಗಿದ್ರೆ ಯಾವುದೇ ಅದು ಚೆನ್ನಾಗಿ ಬರುತ್ತೆ. ಬಟ್ ನಾವು ನಮ್ಮನೇಲಿ ಹೇಗಿದ್ರೂ ತಿನ್ನೋದ್ರಿಂದ ಸ್ವಲ್ಪ ತಾಪತ್ರೆ ಏನಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಇವಾಗ ಇದಕ್ಕೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ವಾರ ಎಲ್ಲ ಏನಾದರೂ ಪಲ್ಯಕ್ಕೆ, ಪಲಾವ್ಗೆ ಎಲ್ಲ ಹಾಕಿ ಇನ್ನೊಂದು ಚೂರು ಉಳಿದಿರುತ್ತಲ್ಲ, ಕಾಯಿ ಅಥವಾ ತರಕಾರಿ ಏನಾದ್ರೂ ಎಲ್ಲ ಹಾಕಿ ಮಾಡ್ತಾ ಇರೋದೆ. ನನಗೆ ಮೆಣಸಿನ್ಕಾಯಿ ಇಷ್ಟ, ಬಟ್ ಮೆಣಸಿನ್ಕಾಯಿ ಇವ್ರ ಅಪ್ಪ ಮಗಳು ಸ್ವಲ್ಪ ತಿನ್ನಲ್ಲ. ನನ್ನ ಮಗಳು ಖಾರ ಅಂದ್ಬಿಡುತ್ತೆ, ಅದಕ್ಕೆ ಎತ್ತಾಕ ಗೊತ್ತಾಗಲ್ಲ ತೆಗೆದಿಡೋಕ್ಕೆ.
ಮತ್ತು ಅವ್ರ ಅಪ್ಪನಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳಿ ಮೆಣಸಿನ್ಕಾಯಿ ಕಡಿಮೆ, ಬಟ್ ನಾನು ತುಂಬ ಯೂಸ್ ಮಾಡ್ತೀನಿ, ತುಂಬ ಇಷ್ಟ ನನಗೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಡ್ರೈ ಆದಂಗೆ ಆಯಿತು. ಮತ್ತು ತುಪ್ಪ ಎಲ್ಲ ನನ್ನ ಮಗಳು ಸ್ವಲ್ಪ ಅನ್ನ ಸಾಂಬಾರಿಗೆ ತುಪ್ಪ ಎಲ್ಲ ಹಾಕ್ಕೊಡೋದು ನಾನು ಕಡಿಮೆನೇ, ಯಾಕಂದರೆ ಖಾರ ಕಡಿಮೆ ಮಾಡಿರೋದ್ರಿಂದ ತುಪ್ಪ ಹಾಕಿ ಜಾಸ್ತಿ ಕೊಡಲ್ಲ ನಾನು, ಮರ್ತೇ ಹೋಗ್ಬಿಡುತ್ತೆ. ಅಂದರೆ ಮೊಟ್ಟೆ ಹಾಕಿದ ತಕ್ಷಣ ಇನ್ನು ಸ್ವಲ್ಪ ಡ್ರೈ ಆಗಿಬಿಡುತ್ತಲ್ಲ, ಈಗ ಎಣ್ಣೆ ತುಪ್ಪ ಜಾಸ್ತಿ ಅನಿಸ್ತದೆ ಸ್ವಲ್ಪ, ಆದರೆ ಮೊಟ್ಟೆ ಹಾಕಿದ ತಕ್ಷಣ ಸರಿ ಹೋಗ್ತದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ಮೊಟ್ಟೆ ಪಲ್ಯ ಮಾಡುವಾಗ ಏನು ಅಂದರೆ ಜಾಸ್ತಿ ಬಾಡಿಸ್ಬಾರ್ದು ಈರುಳ್ಳಿ ಟೊಮೊಟೊ ಈ ಥರ ತರಕಾರಿಗಳನ್ನ, ಯಾಕಂದರೆ ಮೊಟ್ಟೆ ಪಲ್ಯ ಆಮೇಲೆ ಕಡಿಮೆ ಆಗಿಬಿಡುತ್ತೆ. ಅದೇ ಮೊಟ್ಟೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿದರೆ ಉಡುಡಿಯಾಗಿ ಬರುತ್ತೆ. ಈಗ ಮೊಟ್ಟೆ ಹಾಕೊಳ್ಳೋಣ. ಇವಾಗ 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಈ ಸಣ್ಣ ಉರಿಲಿ ಒಂದು 5-6 ನಿಮಿಷ ಬಿಟ್ಟರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬ್ರೋಕ್ಲಿ ಸಣ್ಣದಾಗಿ ಹೂಕೋಸು ಹೆಂಗೆ ಸಣ್ಣಗೆ ಬಿಡಿಸ್ತೀವಿ ಆ ಥರ ಬ್ರೋಕ್ಲಿನೂ ಕೂಡ ಹಿಂಗೆ ಸಣ್ಣಗೆ ಬಿಡಿಸ್ಬಿಟ್ಟು ಹಿಂಗೆ ಹಾಕ್ಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಹೆಲ್ದಿಯಾಗಿ. ನಾನು ಆ್ಯಕ್ಚುಲಿ ಇವತ್ತು ನಾಟಿ ಕೋಳಿ ಮೊಟ್ಟೆ ಹಾಕಬೇಕಾಗಿತ್ತು ಮಗಳಿಗೆ. ಇವತ್ತು ಪಲ್ಯ ಇಬ್ಬರಿಗೂ ಮಾಡ್ಕೊಳ್ತಿರೋದ್ರಿಂದ ನಾಟಿ ಕೋಳಿದ ಮೇಲೆ ನನಗೆ ಜಾಸ್ತಿ ಬಂದುಬಿಟ್ರೆ ಹಾಗಾಗಿ ಒಂದು ಕಂಪ್ಲೀಟಾಗಿ ಅವಳಿಗೆ ತಿನ್ನಿಸ್ಬೇಕಲ್ವಾ, ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿ ಮೊಟ್ಟೆ ಹಾಕಿದ್ದೀನಿ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ. ಹಾಗೆ ಕೈಯಲ್ಲಿ ಹಿಂಗೆ ಎತ್ತಿದ್ರೆ ಸಾಕು, ಅದೇ ಎದ್ದಿರುತ್ತೆ, ಕೈಯಲ್ಲಿ ತೆಕ್ಕೊಳೋದಷ್ಟೇ. ಗೋಧಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಯ್ದರೆ ಸಾಕು ಬಂದುಬಿಡುತ್ತೆ. ನಾನು ಇವತ್ತು ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಈ ಥರ ಗರ್ಗರಿಯಾಗಿ ಬಂದಿದೆ. ಗರ್ಗರಿಕ್ಕಿಂತ ಆ್ಯಕ್ಚುಲಿ ಇದು ಮೆತ್ತಿಗಿದ್ರೇ ಚೆಂದ, ಹಂಗಾಗಿ ಗೋಧಿ ಹಿಟ್ಟು ಜಾಸ್ತಿ ಹಾಕಿ. ಆವಾಗ ಗೋಧಿ ಹಿಟ್ಟು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ಮೆತ್ತಗೆ ಸಾಫ್ಟಾಗಿ. ನಾನು ಈ ಥರ ಗರ್ಗರಿಯಾಗಿ ಬರಲಿ ಅಂತಲೇ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದೆ. ನೋಡಿ ಇವಾಗ ಮೊಟ್ಟೆ ಪಲ್ಯ ರೆಡಿ. ನೋಡಿ ನನ್ನ ಮಗಳದ್ದು ನಂದು ತಟ್ಟೆ ರೆಡಿ ಆಯಿತು. ಚೆನ್ನಾಗಿದೆಯಾ ಪೂಜೆ? ಅಕ್ಕಿ ಹಿಟ್ಟು ಜಾಸ್ತಿ ಆಗಿರೋದ್ರಿಂದ ಗಟ್ಟಿ ಬಂದುಬಿಡುತ್ತೆ. ಅವಾಗ ಪಟ್ ಅಂತ ಬಿಸಿ ಇದ್ದಾಗಲೇ ತಿನ್ನಬೇಕು, ಚೆನ್ನಾಗಿರುತ್ತೆ. ರಾತ್ರಿ ಟೈಮ್ ಆ್ಯಕ್ಚುಲಿ ಶುಗರ್ ಪೇಷಂಟ್ ಅವ್ರಿಗೆ ತುಂಬ ಒಳ್ಳೆಯದು. ಯಾವಾಗಲೂ ಚಪಾತಿನೇ ಕೊಡೋಕ್ಕಿಂತ ದೋಸೆನೂ ಮಾಡ್ಕೊಡ್ಬೋದು ಇದರಲ್ಲಿ, ಚೆನ್ನಾಗಿದೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರತಿಯೊಂದಕ್ಕೂ ಉಪಯೋಗಿಸ್ತೀನಿ ನಾನು. ಸೊ ಆ ಫ್ಲೇವರು, ಈರುಳ್ಳಿ ಸೋಗಿಂದ ಬೇರೆ ಫ್ಲೇವರು, ಕಾಯಿ ತುರಿ, ಮೊಟ್ಟೆ ಒಂದು ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗಿದೆ, ಅಂದರೆ ನಮಗೆ ಸರಿ ಇದೆ, ಕರೆಕ್ಟಾಗಿದೆ. ಅದಾಗಿರೋ ಹೊತ್ತಿಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ. ಆ್ಯಕ್ಚುಲಿ ನಾನು ಮೊಟ್ಟೆನ ನನ್ನ ಮಗಳಿಗೆ ಜಾಸ್ತಿ ಸಂಜೆ ಟೈಮ್ ತಿನ್ನಿಸಲ್ಲ, ತೀರಾ ಕಡಿಮೆನೇ. ಇನ್ನು ಮಧ್ಯಾಹ್ನ ಟೈಮು ಬೆಳಗ್ಗೆ ಟೈಮ್ ತಿನ್ನಿಸ್ಬೇಕು ಅಂದರೆ ಸ್ಕೂಲ್ ಇರುತ್ತೆ, ಸ್ಕೂಲಿಗೆ ಕೊಟ್ಟು ಕಳ್ಸಾಗಿಲ್ವಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಬೆಳಗ್ಗೆನೇ ನಾಟಿ ಕೋಳಿ ಮೊಟ್ಟೆ ಅಮ್ಮ ಕೊಟ್ಟು ಕಳ್ಸಿರ್ತಾರಲ್ಲ, ಪಲಾವು ಟೊಮೊಟೊ ಗೊಜ್ಜು ಏನಾದರೂ ಚಪಾತಿ ಮಾಡಿರ್ತೀನಲ್ಲ, ಆವಾಗ ಬೇಯಿಸ್ಬಿಟ್ಟು ಅದ್ರ ಜೊತೆ ಬೆಳಗ್ಗೆನೇ ತಿನ್ನಿಸ್ಬಿಡ್ತೀನಿ ನಾನು ಒಂದೊಂದು ಸಾರಿ. ರೆಗ್ಯುಲರಾಗಿ ನಾನು ನಾಟಿ ಕೋಳಿ ಮೊಟ್ಟೆ ಕೊಡಲ್ಲ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನನ್ನ ಮಗಳು ಏನೇ ಕೊಟ್ಟರು ತಿನ್ನೋದ್ರಿಂದ ಸಮಸ್ಯೆ ಏನಿಲ್ಲ. ಒಬ್ಬ ಕೆಲವು ಮಕ್ಳಿಗೆ ಗೊತ್ತಾಗಲ್ಲಲ್ಲ, ಅಲ್ಲ ಇಷ್ಟಪಡಲ್ಲ, ಹಾಗಾಗಿ ಹಿಂಸೆ ಮಾಡ್ಕೊಳ್ತಾರೆ, ತಿನ್ಸೋಕ್ಕೆ ಕಷ್ಟ. ನಮ್ಮ ಮಕ್ಕಳೇ ಒಂದು ಈರುಳ್ಳಿ ತಿಂದರೆ ಒಂದು ಟೊಮೊಟೊ ತಿನ್ನಲ್ಲ. ಗ್ರೈಂಡ್ ಮಾಡಿ ಹಾಕ್ತಾಯಿದೆ ಪಲ್ಯಕ್ಕೆ, ದೋಸೆಗೆ, ಪಲಾವ್ಗೆ ಎಲ್ಲ. ಪನ್ನೀರೆಲ್ಲ ಹಾಕಿರೋದ್ರಿಂದ ಟೇಸ್ಟೇ ಬೇರೆ ಇದೆ. ಎಲ್ಲ ಥರದ್ದು ಚುಚ್ಚು ಜಾಸ್ತಿನೂ ಇಲ್ಲ, ಚುಚ್ಚು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.